ಹೇಳಿ ಮಿಸ್ಟರ್ ನಾಟಿ. ನಮ್ಮ ವೈದ್ಯಶಾಸ್ತ್ರದ ಪ್ರಕಾರ ಮೇಡಮ್ಮು ಯಾವುದೋ ನೋಡಬಾರ್ದನ್ನ ನೋಡಿ ತುಂಬಾನೇ ಭಯ ಬಿದ್ದಿದ್ದಾರೆ. ಇವ್ರು ಸರಿ ಹೋಗ್ಬೇಕಾದ್ರೆ ಅದೇನ್ ನೋಡಿ ಭಯ ಬಿದ್ದಿದಾರೋ ಅದನ್ನೇ ಮತ್ತೆ ಇವ್ರಿಗೊಂದ್ಸಾರಿ ತೋರ್ಸಿದ್ರೆ ಸಂಪೂರ್ಣವಾಗಿ ಗುಣವಾಗ್ತಾರೆ. ಅದೇನು ಅನ್ನೋದನ್ನ ಕಂಡಿಡಿ. ಅಯ್ಯೋ, ಅದೇನ್ ನೋಡ್ಬಾರ್ದು ನೋಡಿ ಈ ರೀತಿ ಆಗಿದೆಯೇ? ಹಲೋ ಹಲೋ, ಹಾಯ್, ಹೂ ಇಸ್ ದಿಸ್? ಕಂಡಿಡೀರಿ ನೋಡೋಣ. 2 ವರ್ಷದಿಂದ ಬಡ್ಡಿನೇ ಕೊಡದೆ ಓಡಾಡ್ತವನಲ್ಲ ಬಡ್ಡಿ ಮಗ ರಮೇಶ. ಅವ್ನು ಹೆಂಡತಿ ತಾನೆ? ಅಲ್ಲ. ಅಲ್ವಾ? ಪ್ಲೀಸ್ ಕ್ಲೂ ಕೊಡಮ್ಮ ಪ್ಲೀಸ್. ಹಾಸ್ಪಿಟಲ್? ಹಾ, ಏ ಡಾಕ್ಟರ್ ಮಲ್ಲಿಕಾ. ಅಲ್ಲ. ರಿಸೆಪ್ಷನಿಸ್ಟ್ ರಂಬಾ? ನೋ ನೋ. ಗೊತ್ತಾಯ್ತು ಬಿಡು, ಟಾಯ್ಲೆಟ್ ತೊಳಿಯ ತಾಯವ ತಾನೆ. ಚಿಚಿ ಇಲ್ಲಡ, ನಾನೇ ಒಂದು ಹಿಂಟ್ ಕೊಡ್ಲ? ಹಾ, ಹಾಸ್ಪಿಟಲ್ ಸ್ಟ್ರೆಚರ್. ಏ ಸ್ಟ್ರೆಚರ್ ಸುಂದರಿ ನೀನಾ? ಏನಮ್ಮ ನೀನು? ನಿನ್ಗೆ ಅಡ್ರೆಸ್ ಕೊಟ್ಟಾಗಿಂದ ನನ್ನ ಅಡ್ರೆಸ್ ನನಗೆ ಮರ್ತೋಗಿದೆ. ಪ್ಲೀಸ್ 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 ನಿನ್ನ ಅಡ್ರೆಸ್ ಕೊಡು, ಈಗಲೇ ಬಂದ್ಬಿಡ್ತೀನಿ. ನನ್ನ ಅಡ್ರೆಸ್ ಇರಲಿ, ಮೊದಲು ನಾನು ಯಾರು ಅಂತ ತಿಳ್ಕೊಳ್ಳಿ. ನಾನು ಯೋಗರಾಜ್ ಹೆಂಡ್ತಿ. ಅಯ್ಯೋ, ನೀನು ಯೋಗರಾಜ್ ಹೆಂಡ್ತಿ ಆದ್ರೆ ನನಗೇನು, ಭೋಗರಾಜ್ ಹೆಂಡ್ತಿ ಆದ್ರೆ ನನಗೇನು? ಅಡ್ರೆಸ್ ಕೊಡಮ್ಮ. ಒಂದು ನಿಮಿಷ, ಯೋಗರಾಜ್ ಹೆಂಡ್ತಿನ? ಯಾರು 3 ಕೋಟಿ ರೂಪಾಯಿ ದುಡ್ಡು ತಗೊಂಡು ನನಗೆ ಬಡ್ಡಿನೂ ಕೊಡದೆ ಸತಾಯಿಸ್ತವನಲ್ಲ ಆ ಯೋಗರಾಜ? ಮತ್ತೆ ಆ ಲಾಯರ್ ಆಫೀಸಲ್ಲಿ ಬೇರೆ ಯಾರ ಜೊತೆ ಓಡಾಡ್ತಿದ್ನಲ್ಲ, ಅವಳು ನನ್ನ ತಂಗಿ. ಇಬ್ಬಿಬ್ಬರನ್ನೇ ಮೇಂಟೈನ್ ಮಾಡ್ತಾವನ. ನೀವು ಮಾತ್ರ ಚೀಫ್ ಡಾಕ್ಟ್ರಿಂದ ಹಿಡ್ಕೊಂಡು ಟಾಯ್ಲೆಟ್ ಕ್ಲೀನ್ ಮಾಡೋಳ ತನಕ ಮೇಂಟೈನ್ ಮಾಡ್ತೀರಾ? ನಮ್ಮ ಯಜಮಾನ್ರು ಇಬ್ಬಿಬ್ಬರನ್ನ ಮೇಂಟೈನ್ ಮಾಡ್ಬಾರ್ದ? ಓಕೆ ಓಕೆ, ಅದು ಹೆಂಗನೇ ಇರಲಿ, ಅಡ್ರೆಸ್ ಕೊಡು ಪ್ಲೀಸ್, ನಾನು ಅವನ್ತಿದ್ದೆ. ಹಲೋ, ಹಾಯ್. ಎಂತ ಸುಂದ್ರಿ, ಬೇಗ ಬಂದ್ಬಿಟ್ರಾ? ಅಯ್ಯೋ ಎಂತ ಸ್ಟ್ರಾಂಗು, ಎಂತ ತುಪ್ಪ ತುಂಬಿಕೊಂಡಿರೋ ರಾಗಿಣಿನ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನಿಮ್ಮ ಸಿಸ್ಟರು ಹೀಗೆ ಇದಾರಾ? ಏನ್ ಗಂಡಸ್ತರ ಇದೆ ವಾಯ್ಸು? ತರ ಅಲ್ಲ ಕಣ, ಗಂಡಸೆ. ಕಿರ್ಚ್ಬೇಡ ಮಗನೇ, ನಾನು ಏನು ಹೇಳ್ತೀನೋ ಅದಕ್ಕೆಲ್ಲ ಸುಮ್ಮನೆ ಹೂ ಹೂ ಅಂತ ತಲೆ ಆಡಿಸ್ತಾ ಇರ್ಬೇಕು. ಇಲ್ಲ ಅಂದ್ರೆ ಆದ್ರೆ ಒಂದೇ ಒಂದು ಡೌಟ್, ಏನು? ನಿಮ್ಮ ಸಿಸ್ಟರು ಹೀಗೆ ಇದಾರಾ? ಅಯ್ಯೋ ಮಾಮ, ಹಂಗೆಲ್ಲ ಮಾಡಬಾರ್ದು, ಕಾನೂನ್ನ ಕೈಗೆ ತಗೋಬಾರ್ದು. ಸ್ವಲ್ಪ ಸಮಾಧಾನ ಮಾಡಿ. ಹೌದು ಮಾವ, ಅದೆಲ್ಲ ತಪ್ಪು. ಯಾರಿಗೆ ಹೇಳ್ತಾ ಇದ್ದೀವಿ? ಹೊಡೆಯಲ್ಲ ಮಾಮ, ಯಾಕಂದ್ರೆ ಇವರಿಬ್ರು ಇವನ ಹತ್ರ 3 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. 3 ಕೋಟಿ ರೂಪಾಯಿ ಸಾಲ ಮಾಡಿದಾರ? ಅಷ್ಟೇ ಅಲ್ಲ, ಆಸ್ಪತ್ರೆಯಲ್ಲಿ ಡಾಕ್ಟರ್ ನೋಡಿ ಹೆದರ್ಕೊಂಡು ಹೋದೆ ಅಂತ ಎಲ್ಲರೂ ಅನ್ಕೊಂಡ್ರಲ್ಲ, ಎಲ್ಲ ಸುಳ್ಳು. ಯಾರು ನನ್ನನ್ನು ಕಿಡ್ನಾಪ್ ಮಾಡಿದ್ರು, ಆಮೇಲೆ ಅವರೇ ಕರ್ಕೊಂಡ್ ಬಂದ್ಬಿಟ್ರು. ಅವ್ರು ನನ್ನ ಯಾಕೆ ಕಿಡ್ನಾಪ್ ಮಾಡಿದ್ರು, ಇವ್ರು ಅವ್ರ ಹತ್ರ ಏನ್ ಇಸ್ಕೊಂಡಿದ್ರು, ಇನ್ನು ಏನೇನ್ ಫ್ರಾಡ್ ಕೆಲಸ ಮಾಡಿದಾರೋ ಆ ದೇವ್ರಿಗೆ ಏನ್ ಗೊತ್ತು. इनके साथ प्यार करके मैं बहुत बड़ा गलती कर दिया मामा. इसकी वजह से मेरे माँ बाप घर सब छोड़ के आ गई मामा, सब छोड़ के आ गई. ನಿನ್ನೆಲ್ಲ ದುಡ್ಡು ನಾನು ಕೊಡ್ತೀನಿ, ತೊಲಗೋ ಇಲ್ಲಿಂದ. ನಿಮ್ಮ ಗಬ್ಬು ಟೇಸ್ಟ್ಗೆ